ಫುಲ್ ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗಬೇಕು ಇದನ್ನು ನೋಡಿ. ತುಂಬ ನಾಯಿ ಬೊಗಳ್ತಾ ಇದೆ ಈ ಜಾಗದಲ್ಲಿ. ಲೇಕ್ ವೇಯಿಂದ ನಾನು ಹೋಗ್ತಾ ಇದ್ದೀನಿ. ಬೆಂಗಳೂರು ನಗರದ ಮಧ್ಯದಲ್ಲಿ ಸಾವಿರಾರು ಜನರು ಪ್ರತಿದಿನ ನೋಡ್ತಾ ಇರೋ ಒಂದು ಕಲ್ಲು ಇದೆ. ಆದರೆ ಅದರ ನಿಜವಾದ ವಯಸ್ಸು ಎಷ್ಟು ಅಂತ ಗೊತ್ತಾದರೆ ನೀವು ಆಶ್ಚರ್ಯಪಡ್ತೀರಾ. ಒಂದು ಕ್ಷಣ ಯೋಚಿಸಿ, ಮನುಷ್ಯರು ಯಾರೂ ಇರಲಿಲ್ಲ, ನಗರ ಇರಲಿಲ್ಲ, ದೇವಸ್ಥಾನಗಳು ಕೂಡ ಇರಲಿಲ್ಲ, ಡೈನೋಸರ್ಗಳು ಇರಲಿಲ್ಲ. ಹಾಗಾದರೆ ಆ ಕಲ್ಲು ಏನು ನೋಡಿರ್ಬೋದು? ಬನ್ನಿ ಈ ರಹಸ್ಯನ ತಿಳ್ಕೊಳ್ಳೋಣ. ಬೆಂಗಳೂರಲ್ಲಿ ಪ್ರತಿದಿನ ಸಾವಿರಾರು ಜನರು ಲಾಲ್ಬಾಗ್ಗೆ ಬರ್ತಾರೆ. ಕೆಲವರು ವಾಕ್ ಮಾಡೋದಕ್ಕೆ, ಕೆಲವರು ಫೋಟೋ ತೆಗೆಯೋದಕ್ಕೆ, ಇನ್ನು ಕೆಲವರು ಈ ಸುಂದರ ಕೆರೆನ ನೋಡಿ ಮನೆಗೆ ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಕೆಲವು ನಿಮಿಷಗಳ ದೂರದಲ್ಲಿ ಹೆಚ್ಚಿನ ಜನರು ಗಮನಿಸದೆ ಹೋಗೋ ಒಂದು ಸ್ಥಳ ಇದೆ. ಅದನ್ನು ನೋಡಿದ್ರೆ ಇದು ಒಂದು ದೊಡ್ಡ ಕಲ್ಲು ಅಂತ ಅನ್ನಿಸ್ಬೋದು. ಆದರೆ ಆ ಕಲ್ಲಿನ ನಿಜವಾದ ವಯಸ್ಸು ಎಷ್ಟು ಗೊತ್ತಾ? ಸೊ 300 ಇಯರ್ಸ್ ಹಿಂದೆ ಇರೋ ಒಂದು ಕಲ್ಲು, ಅಂದರೆ 300 ವರ್ಷಗಳಿಂದ ಇರೋ ಈ ಕಲ್ಲು ರೈನೋಸರ್ ಕಾಲದಿಂದನೂ ಕೂಡ ಈ ಕಲ್ಲು ಏನು ಕಥೆ ಹೇಳತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಲ್ವಾ. ಈ ಕಲ್ಲು ಮಾನವರು ಭೂಮಿ ಮೇಲೆ ಬದುಕೋಕೆ ಶುರು ಮಾಡೋದಕ್ಕೂ ಬಹಳ ಹಿಂದೆನೇ ಇತ್ತು. ಹಾಗಾದರೆ ಅದು ಎಷ್ಟು ವರ್ಷ ಹಳೆಯದು, ಅದು ಇಲ್ಲಿ ಹೇಗೆ ಬಂತು, ಮತ್ತು ವಿಜ್ಞಾನಿಗಳು ಈ ಕಲ್ಲನ್ನು ಇಷ್ಟು ವಿಶೇಷ ಅಂತ ಯಾಕೆ ಹೇಳ್ತಾರೆ? ಬನ್ನಿ ಈ ರಹಸ್ಯನ ಹುಡ್ಕೋಣ. ಹತ್ತು ಬರೋದಕ್ಕೆ ತುಂಬ ಸುಸ್ತಾಗೋಯ್ತು ನನಗೆ. ತುಂಬ ಬ್ರೀಸ್ ಇದೆ ಇಲ್ಲಿ, ತುಂಬ ಸೈಲೆನ್ಸ್ ಇದೆ, ತುಂಬ ಪ್ಲೆಸೆಂಟ್ ಆಗಿದೆ ಇಲ್ಲಿ. ನಾನು ಇಷ್ಟು ಹೊತ್ತಿನಿಂದ ಹೇಳ್ತಾ ಇರೋದು ಇದೇ ಕಲ್ಲು. ಈ ಕಲ್ಲನ್ನು ನೋಡಿದ್ರೆ ಇದು ಸಾಮಾನ್ಯ ಬಂಡೆ ಥರ ಕಾಣುತ್ತೆ. ಇದರ ಮೇಲೆ ಒಂದು ಪುಟ್ಟ ದೇವಸ್ಥಾನವೂ ಕೂಡ ಇದೆ. ಪ್ರತಿದಿನ ಸಾವಿರಾರು ಜನರು ಇದರ ಪಕ್ಕದಲ್ಲೇ ಹಾದು ಹೋಗ್ತಾರೆ. ಕೆಲವರು ಇಲ್ಲಿ ಕುಳಿತು ಫೋಟೋ ತೆಗಿತಾರೆ, ಕೆಲವರು ಮಕ್ಕಳ ಜೊತೆ ಆಟ ಆಡ್ತಾರೆ. ಆದರೆ ಬಹಳ ಕಡಿಮೆ ಜನರಿಗೆ ಗೊತ್ತು ಇದು ಕೇವಲ ಒಂದು ಕಲ್ಲಲ್ಲ, ಇದು ಭೂಮಿಯ ಇತಿಹಾಸದ ಒಂದು ಜೀವಂತ ಪುಟ. ಒಂದು ಕ್ಷಣ ಯೋಚಿಸಿ, ಈ ಕಲ್ಲು ಇಲ್ಲಿ ನಿಂತಾಗ ಬೆಂಗಳೂರು ಇರಲಿಲ್ಲ, ಕರ್ನಾಟಕ ಅನ್ನೋ ಹೆಸರಿರಲಿಲ್ಲ, ಭಾರತ ಅನ್ನೋ ದೇಶನೇ ಇರಲಿಲ್ಲ, ಮನುಷ್ಯರೇ ಇರಲಿಲ್ಲ. ಇನ್ಫ್ಯಾಕ್ಟ್ ಈ ಕಲ್ಲು ಸುಮಾರು 300 ಕೋಟಿ ವರ್ಷಗಳಷ್ಟು ಹಳೆಯದು ಅಂತ ಭೂವಿಜ್ಞಾನಿಗಳು ಹೇಳ್ತಾರೆ. ಅಂದರೆ ಜಗತ್ತಿನ ಅತ್ಯಂತ ಹಳೆಯ ಶಿಲಾ ರಚನೆಗಳಲ್ಲಿ ಇದು ಒಂದು. ಹಾಗಾಗಿ ಇದು ಕೇವಲ ಲಾಲ್ಬಾಗ್ನ ಒಂದು ಆಕರ್ಷಣೆಯಲ್ಲ, ಇದು ಭೂಮಿಯ ಇತಿಹಾಸವನ್ನು ಮೌನವಾಗಿ ಹೊತ್ತು ನಿಂತಿರುವ ಸಾಕ್ಷಿ.
Bangalore stories Hindi. I have started in Hindi, Okay. but then I thought like, okay, people are suggesting it's better to better to vlog in your familiar language so that you will be more expressive. This is my channel. No, Before that's- this vlog, Yeah. you post No, the today same only. day or like Every day I'll post. horror stories also you post? ನೋ ನೋ ನೋ. ಇವಾಗಷ್ಟೇ ನೋಡಿದ್ರಲ್ಲ ಒಬ್ರು ಬಂದು ಮಾತಾಡ್ಸಿದ್ರು, ನೀವು ವ್ಲಾಗ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಚಾನಲ್ನ ನಾನು ಸಬ್ಸ್ಕ್ರೈಬ್ ಮಾಡ್ಕೋತೀನಿ, ಸೊ ಸ್ಟೋರೀಸ್ ಹೇಳ್ತೀರಾ, ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ನಿಮಗೂ ಈ ಥರ ಪ್ಲೇಸಸ್ ನೋಡಬೇಕಾ, ಬೆಂಗಳೂರು ಬಗ್ಗೆ ತಿಳ್ಕೋಬೇಕಾ ಹೆಚ್ಚಿನದಾಗಿ ಅನ್ನೋದಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾವ ಥರ ವಿಡಿಯೋನ ನಾನು ನಿಮಗೆ ಹಾಕಲಿ, ಯಾವ ಪ್ಲೇಸ್ ಬಗ್ಗೆ ನಿಮಗೆ ತಿಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ಕಲ್ಲಿಗೂ ಒಂದು ಕಥೆ ಇರುತ್ತೆ, ಒಂದು ಮಣ್ಣಿಗೂ ಒಂದು ಕಥೆ ಇರುತ್ತೆ, ಒಂದು ಕಂಬಕ್ಕೂ ಒಂದು ಕಥೆ ಇರುತ್ತೆ, ಹಾಗೆ ಇದು ನೋಡಿ ಈ ಕಟ್ಟಿಗೆಗಳಿಗೂ ಒಂದು ಕಥೆ ಇರುತ್ತೆ. ಜೀವಿ ನಿರ್ಜೀವಿ ಎಲ್ಲದರ ಹಿಂದೆ ಒಂದು ಕಥೆ ಇರುತ್ತೆ.